ಓಂ ಶಾಂತಿ ಸಾಕಾರಮೂರ್ತಿ. ಇಂದಿನ ಡೇಟು 29/12/25. मीठे बच्चे, अब घर जाना है इसलिए देह सहित देह के सब संबंधों को बोल मामेकम याद करो और पावन बनो. ತಂದೆ ತಿಳಿಸ್ತಾರೆ, ಮೊದಲಾದ ಮಕ್ಕಳೇ, ಈಗ ಮನೆಗೆ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನ ಮರೆತು ನನ್ನ ಒಬ್ಬನನ್ನ ನೆನಪು ಮಾಡಿ ಪಾವನರಾಗಿ. ಇಂದಿನ ಪ್ರಶ್ನೆ, आत्मा के संबंध में कौन सी एक महीन बात महीन बुद्धि वाले ही समझ सकते हैं? ಆತ್ಮದ ಸಂಬಂಧದಲ್ಲಿ ಯಾವ ಒಂದು ಸೂಕ್ಷ್ಮ ಮಾತು ಸೂಕ್ಷ್ಮ ಬುದ್ಧಿ ಉಳ್ಳವರೇ ಅರ್ಥ ಮಾಡ್ಕೊಂತಾರೆ? ಉತ್ತರ, आत्मा पर सुई की तरह धीरे धीरे जंग चढ़ती गई, वो याद में रहने से उतरती जाएंगी. ಆತ್ಮದ ಮೇಲೆ ಸೂದಿಯ ಸಮಾನ ಮೆಲ್ಲ ಮೆಲ್ಲಗೆ ತುಕ್ಕು ಬೆಳೀತಾ ಹೋಯಿತು. ಅದು ನೆನಪಿನಿಂದಲೇ ಇಳಿಯೋದಿಕ್ಕೆ ಸಾಧ್ಯ. जब तक उतरे अर्थात आत्मा तमो प्रधान से सतो प्रधान बने, तब बाबा की खींच हो और बाबा के साथ वापस जा सके. ಯಾವಾಗ ತುಕ್ಕು ಇಳಿಯುತ್ತೆ ಅಂದರೆ ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗುತ್ತೆ. ಆಗ ತಂದೆಯ ಸೆಳೆತ ಆಗತ್ತೆ, ಮತ್ತೆ ತಂದೆಯ ಜೊತೆ ವಾಪಸ್ ಹೋಗ್ತೀವಿ. जितना जंग उतरते जाएंगे उतना दूसरों को समझाने में खींच होगी. ಎಷ್ಟು ತುಕ್ಕು ಇಳಿತಾ ಹೋಗುತ್ತೆ ಅಷ್ಟು ಇತರರಿಗೆ ತಿಳಿಸುವಂತಹ ಸೆಳೆತ ಆಗುತ್ತೆ. ये बातें बड़ी मायने हैं जो मोटी बुद्धि वाले समझ नहीं सकते. ಈ ಮಾತುಗಳು ಬಹಳ ಸೂಕ್ಷ್ಮ ಆಗಿದೆ, ಮಂದ ಬುದ್ಧಿಯವರು ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಓಂ ಶಾಂತಿ. भगवान वाच, आप बुद्धि में कौन आए? वो जो गीता पाठशालाएं आदि हैं उन्हों को तो भगवान वाच कहने से श्री कृष्ण ही बुद्धि में आए. ಭಗವಂತನ ಮಹಾವಾಕ್ಯ. ಈಗ ಬುದ್ಧಿಯಲ್ಲಿ ಯಾರು ಬಂದಿದ್ದಾರೆ? ಅಲ್ಲಿ ಗೀತಾ ಪಾಠಶಾಲೆಗಳಲ್ಲಿ ಭಗವಂತನ ಮಹಾವಾಕ್ಯ ಅಂದಾಗ ಶ್ರೀಕೃಷ್ಣನೇ ಬುದ್ಧಿಯಲ್ಲಿ ಬರ್ತಾರೆ. यहाँ तो बच्चों को ऊंचते ऊंच बात याद आएगा. इस समय ये है संगम युग, पुरुषोत्तम बनने. ಇಲ್ಲಿ ತಮ್ಮ ಮಕ್ಕಳಿಗೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆಯೇ ನೆನಪಿಗೆ ಬರ್ತಾರೆ. ಈ ಸಮಯದಲ್ಲಿ ಇದಾಗಿದೆ ಸಂಗಮ ಯುಗ, ಪುರುಷೋತ್ತಮರಾಗುವಂಥದ್ದು. बाप बच्चों को बैठ समझाते, देह सही देह की सब संबंध तोड़ अपने को आत्मा समझो. ये बहुत जरूरी बात है जो इस संगम पर बाबा समझाते. ತಂದೆ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ತಾರೆ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನ ಬಿಟ್ಟು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ. ಇದು ಬಹಳ ಅವಶ್ಯಕತೆ ಇರುವ ಮಾತು. ಈ ಸಂಗಮ ಯುಗದಲ್ಲಿ ಬಾಬಾ ತಿಳಿಸ್ತಾರೆ. आत्मा ही पतित बनी फिर आत्मा को पावन बन घर जाना है. ಆತ್ಮನೇ ಪತಿತ ಆಗಿದೆ, ಈಗ ಆತ್ಮನೇ ಪಾವನ ಆಗಿ ಮನೆಯನ್ನು ತಲುಪಬೇಕಾಗಿದೆ. पतित पावन को याद करते आए परंतु जानते कुछ भी नहीं. ಭಾರತವಾಸಿ ಬಿಲ್ಕುಲ್ ಹಿ ಘೋರ್ ಅಂಧೇರೆ में. ಪತಿತ ಪಾವನನನ್ನ ನೆನಪು ಮಾಡ್ತಾ ಬಂದಿದ್ದಾರೆ, ಆದ್ರೆ ಏನು ಅರ್ಥ ಮಾಡ್ಕೊಂಡಿಲ್ಲ. ಭಾರತವಾಸಿ ಬಿಲ್ಕುಲ್ ಘೋರ ಅಂಧಕಾರದಲ್ಲಿ ಇದ್ದಾರೆ. ಭಕ್ತಿ ಹೇ ರಾತ್, ಜ್ಞಾನ ಹೇ ದಿನ್. ರಾತ್ ಮೇ ಅಂಧೇರ, ದಿನ್ ಮೇ ರೋಶನಿ ಹೋದ್. ಭಕ್ತಿ ಆಗಿದೆ ರಾತ್ರಿ, ಜ್ಞಾನ ಆಗಿದೆ ಹಗಲು. ರಾತ್ರಿಯಲ್ಲಿ ಅಂಧಕಾರ, ಹಗಲಿನಲ್ಲಿ ಬೆಳಕಿರುತ್ತೆ. दिन है सतयुग, रात है कलयुग. अभी तुम कलयुग में हो, सतयुग में जाना. ಹಗಲಾಗಿದೆ ಸತ್ಯುಗ, ರಾತ್ರಿ ಆಗಿದೆ ಕಲಿಯುಗ. ಈಗ ತಾವು ಕಲಿಯುಗದಲ್ಲಿದ್ದೀರಾ, ಸತ್ಯುಗದಲ್ಲಿ ಹೋಗ್ಬೇಕು. पावन दुनिया में पतित का कनेक्शन नहीं, जब पतित होते तो पावन होने का कनेक्शन उतरता है. ಪಾವನ ಪ್ರಪಂಚದಲ್ಲಿ ಪತಿತರ ಸಂಬಂಧನೇ ಇರದು. ಯಾವಾಗ ಪತಿತರಾಗಿರ್ತಾರೆ ಆಗ ಪಾವನರಾಗುವ ಸಂಕಲ್ಪ ಕ್ವಶನ್ ಬರುತ್ತೆ. जब पावन आए तो पति दुनिया याद नहीं आती, अब पति दुनिया आए तो पावन दुनिया याद पड़ती. ಯಾವಾಗ ಪಾವನರಾಗಿದ್ವಿ ಆಗ ಪತಿತ ಪ್ರಪಂಚ ನೆನಪಿಗೆ ಬಂದಿದೆ.
ಈಗ ಪತಿತ ಪ್ರಪಂಚದಲ್ಲಿದ್ದೀವಿ, ಅದಕ್ಕೆ ಪಾವನ ಪ್ರಪಂಚ ನೆನಪು ಬರ್ತಾ ಇದೆ. पति दुनिया पिछाड़ी का बाग है, पावन दुनिया पहला बाग है, वहां पति कोई हो ना सके. ಪತಿತ ಪ್ರಪಂಚ ಅಂತಿಮ ಭಾಗ ಆದ್ರೆ ಪಾವನ ಪ್ರಪಂಚ ಮೊದಲನೇ ಭಾಗ. ಅಲ್ಲಿ ಯಾರು ಪತಿತರು ಇರೋದಕ್ಕೆ ಸಾಧ್ಯ ಇಲ್ಲ. जो पावन थे वही पतित बने, 84 जन्म में उन्होंने समझाए जाते. ಯಾರು ಪಾವನರಾಗಿದ್ರು ಅವರೇ ಪತಿತರಾಗಿದ್ದಾರೆ. 84 ಜನ್ಮವನ್ನು ಸಹ ಅವರದೇ ಅಂತ ತಿಳಿಸಲಾಗುತ್ತೆ. ये बड़ी गुह्य बातें हैं समझने की, आधा कल्प भक्ति की है वह इतना जल्दी छूट ना सके. ಅರ್ಧ ಕಲ್ಪ ಭಕ್ತಿ ಮಾಡಿದೀವಿ, ಇದೆಲ್ಲ ಬಹಳ ಗುಹ್ಯವಾದ ಮಾತು, ಅರ್ಥ ಮಾಡ್ಕೊಳ್ಳೋದು ಅದು ಅಷ್ಟು ಬೇಗ ಬಿಡುಗಡೆ ಆಗಲ್ಲ. मनुष्य बिल्कुल घोर अंधेरे में है, कोटों में कोई निकलते, मुश्किल कोई की बुद्धि में बैठे. ಮನುಷ್ಯ ಬಹಳ ಘೋರ ಅಂಧಕಾರದಲ್ಲಿ ಇದ್ದಾನೆ. ಕೋಟೆಯಲ್ಲಿ ಕೆಲವರಿಗೆ ಮಾತ್ರ ಅರ್ಥ ಆಗುತ್ತೆ, ಬರ್ತಾರೆ, ಬಹಳ ಕಷ್ಟದಿಂದ ಬುದ್ಧಿಯಲ್ಲಿ. मुख्य बात तो बाबा कहते, देह के सब संबंध भूल मामिकम याद करो, आत्मा ही पतित बनी उसको पावन बना. ಮುಖ್ಯವಾದ ಮಾತು ತಂದೆ ತಿಳಿಸ್ತಾರೆ, ದೇಹದ ಎಲ್ಲಾ ಸಂಬಂಧವನ್ನ ಮರೆತು ನನ್ನ ಒಬ್ಬನನ್ನ ನೆನಪು ಮಾಡಿ ಆತ್ಮನೇ ಪತಿತ ಆಗಿದೆ, ಅದನ್ನ ಪವಿತ್ರರಾಗಿ ಮಾಡಿ. ये समझाने में बाबा ही देते, क्योंकि ये बाप प्रिंसिपल सुनारा डॉक्टर बैरिस्टर सब कुछ है, ये नाम वहां रहेंगे. ಈ ಎಲ್ಲಾ ತಿಳುವಳಿಕೆ ಬಾಬಾನೇ ಕೊಡ್ತಾರೆ. ಯಾಕೆಂದರೆ ಬಾಬಾನೇ ಪ್ರಿನ್ಸಿಪಲ್, ಮತ್ತೆ ಚಿನ್ನದ ವ್ಯಾಪಾರಿ, ಡಾಕ್ಟರ್, ಲಾಯರ್ ಎಲ್ಲನೂ ಆಗಿದ್ದಾರೆ. ಈ ಎಲ್ಲಾ ಹೆಸರುಗಳು ಅಲ್ಲಿ ಇರೋದಿಲ್ಲ. सत्युग में तो ऐसी बातें होती नहीं जो चिंतन करना पड़े, यहाँ मनुष्य धन आदि इकट्ठा करते ऐसे समझ के. ಸತ್ಯುಗದಲ್ಲಿ ಅಂತ ಮಾತುಗಳೇ ಇರೋದಿಲ್ಲ, ಆಲೋಚನೆನೇ ಇರೋದಿಲ್ಲ, ಚಿಂತೆ ಮಾಡುವ ರೀತಿ. ತಂದೆ ಮಕ್ಕಳಿಗೆ ಎಲ್ಲಿ ತಿಳಿಸಿದ್ದಾರೆ, ತಂದೆ ಮಕ್ಕಳನ್ನ ಎಷ್ಟು ಧನವಂತರಾಗಿ ಮಾಡ್ತಾರಲ್ಲ. स्वर्ग में बहुत खजाना रहता, हीरे जवाहरातों की कहानियां सब भरपूर हो जाती. यहाँ बंजर भूमि हो जाती है तो ताकत नहीं होती. ಸ್ವರ್ಗದಲ್ಲಿ ಅನಂತವಾದ ಖಜಾನೆ ಇರುತ್ತೆ, ವಜ್ರ ವೈಡೂರ್ಯಗಳ ಮೈನ್ಸ್ ತುಂಬಿರುತ್ತೆ. ಇಲ್ಲಿ ಬಂಜರು ಭೂಮಿ ಆದಾಗ ತಾಕತ್ತೇ ಇರೋದಿಲ್ಲ. वहां तो फूलों और यहाँ के फूलों आदि में रात दिन का फर्क है, यहाँ तो सब चीजों में ताकत ही निकल गई. ಅಲ್ಲಿನ ಹೂಗಳಲ್ಲಿ ಇಲ್ಲಿನ ಹೂಗಳಲ್ಲಿ ರಾತ್ರಿ ಹಗಲಷ್ಟು ವ್ಯತ್ಯಾಸ ಇರುತ್ತೆ. ಇಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಶಕ್ತಿನೇ ಹೋಗ್ಬಿಟ್ಟಿದೆ. बल कितना भी अमेरिका आदि से बीज ले आते, परंतु ताकत निकल जाती, धरती ही ऐसी है जिसमें जास्ती मेहनत करनी पड़ती. ಬಲೆ ಅಮೇರಿಕಾ ಅಂತಹ ಸ್ಥಳಗಳಿಂದಲೂ ಬೀಜ ತಗೊಂಡ್ಬರ್ಬೋದು, ಆದರೂ ಶಕ್ತಿನೇ ಹೋಗ್ಬಿಟ್ಟಿದೆಯಲ್ಲ, ಭೂಮಿನೇ ಹಂಗಾಗಿದೆ, ಜಾಸ್ತಿ ಶ್ರಮ ಮಾಡಬೇಕಾಗುತ್ತೆ. वहां तो हर चीज सतो प्रधान होती, प्रकृति भी सतो प्रधान, तो सब कुछ सतो प्रधान होता. यहाँ तो सब चीजें तमो प्रधान. ಅಲ್ಲಿ ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಆಗಿರುತ್ತೆ, ಪ್ರಕೃತಿನೂ ಸತೋ ಪ್ರಧಾನ, ಎಲ್ಲನೂ ಸತೋ ಪ್ರಧಾನ ಆಗಿರುತ್ತೆ. ಇಲ್ಲಿ ಪ್ರತಿಯೊಂದು ತಮೋ ಪ್ರಧಾನ. कोई चीज में ताकत ही नहीं, ये फर्क तुम समझते हो ना. ಯಾವುದೇ ವಸ್ತುವಿನಲ್ಲಿ ಶಕ್ತಿನೇ ಇಲ್ಲ, ಈ ವ್ಯತ್ಯಾಸವನ್ನ ತಾವು ಅರ್ಥ ಮಾಡ್ಕೊಂತೀರಲ್ಲ. जब सतो प्रधान चीज देखते हो वहां ध्यान में ही देखा जाता, वहां के फूल आदि कितने अच्छे होती. ಯಾವಾಗ ಸತೋ ಪ್ರಧಾನ ವಸ್ತುವನ್ನ ನೋಡ್ತೀರಾ ಅದು ಧ್ಯಾನದಲ್ಲಿ ನೋಡಕ್ಕಾಗತ್ತೆ, ಅಲ್ಲಿನ ಹೂಗಳು ಇಷ್ಟು ಚೆನ್ನಾಗಿರುತ್ತೆ. हो सकता है वहां का अनाज आदि सब तुमको देखने में आए, बुद्धि से समझ सकते.
ಈ ರೀತಿನೂ ಆಗ್ಬೋದು. ಅಲ್ಲಿಂದ ದವಸ ಧಾನ್ಯಗಳು ಎಲ್ಲ ನಿಮಗೆ ಕಾಣಿಸ್ಬೋದು. ಬುದ್ಧಿಯಿಂದ ಅರ್ಥ ಮಾಡ್ಕೊಂತೀರಲ್ಲ. वहां के हर चीज में कितनी ताकत रहती, नई दुनिया किसके बुद्धि में आती ही नहीं. ಅಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಎಷ್ಟು ಶಕ್ತಿ ಇರುತ್ತೆ. ಹೊಸ ಪ್ರಪಂಚ ಯಾರ ಬುದ್ಧಿಯಲ್ಲೂ ಬರಲ್ಲ. इस पुरानी दुनिया की तो बात मत पूछो, गपोड़ा भी बहुत लंबा चौड़ा लगाते तो मनुष्य बिल्कुल घोर अंधेरे में सो. ಈ ಹಳೆ ಪ್ರಪಂಚದ ಮಾತನ್ನೇ ಕೇಳಬೇಕು. ದೊಡ್ಡಸ್ತಿಕೆ ಬಹಳ ಉದ್ದವಾಗಿ ತಿಳಿಸ್ತಾರೆ. ಮನುಷ್ಯ ಬಿಲ್ಕುಲ್ ಅಂಧಕಾರದಲ್ಲಿ ಇದ್ದಾನೆ. तुम बताते हो बाकी थोड़ा समय है तो तुम्हारे पर कोई हंसी भी करते हैं. ನೀವು ತಿಳಿಸ್ತೀರಾ, ಆದ್ರೆ ಬಹಳ ಸ್ವಲ್ಪ ಸಮಯ ಇದೆ, ನಿಮ್ಮ ಮೇಲೆ ಯಾರಾದ್ರೂ ನಗಬಹುದು. रियलिटी में तो वह समझते हैं जो अपने को ब्राह्मण समझते. ये नई भाषा रूहानी पढ़ाई. ಸತ್ಯತೆಯಲ್ಲಿ ಅವರೇ ಅರ್ಥ ಮಾಡ್ಕೊಳ್ತಾರೆ ಯಾರು ಬ್ರಾಹ್ಮಣರು ಅಂತ ತಮ್ಮನ್ನ ತಾವು ಅಂತಾರೆ. ಇದು ಹೊಸ ಭಾಷೆ, ಆತ್ಮಿಕ ವಿದ್ಯೆಯಾಗಿದೆ. जब तक स्पिरिचुअल फादर ना आए कोई समझ ना सके, स्पिरिचुअल फादर को तुम बच्चे जानते. ಎಲ್ಲಿವರೆಗೂ ಆಧ್ಯಾತ್ಮಿಕ ತಂದೆ ಬರೋದಿಲ್ಲ ಅಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳಲ್ಲ. ಆಧ್ಯಾತ್ಮಿಕ ತಂದೆಯನ್ನ ತಾವು ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. वो लोग जाकर योग आदि सिखाते परंतु उनको सिखाया किसने. ಅಲ್ಲಿ ಅವರು ಹೋಗಿ ಯೋಗವನ್ನ ಕಲಿಸ್ಕೊಡ್ತಾರೆ. ಅವರಿಗೆ ಯೋಗವನ್ನ ಯಾರು ಕಲಿಸ್ಕೊಟ್ರು? ऐसे तो नहीं कहेंगे स्पिरिचुअल फादर ने सिखाया, बाप तो सिखाते ही है रूहानी बच्चों को. ಆ ರೀತಿನೂ ಅಲ್ಲ, ಆಧ್ಯಾತ್ಮಿಕ ತಂದೆ ಕಲಿಸ್ಕೊಟ್ರು. ತಂದೆ ಆತ್ಮೀಯ ಮಕ್ಕಳಿಗೆ ಕಲಿಸ್ಕೊಡ್ತಾರೆ. तुम संगम युगी ब्राह्मण ही समझते हो, ब्राह्मण बनेंगे भी वह जो आदि सनातन देवी देवता धर्म के हो. ತಾವು ಸಂಗಮ ಯುಗಿ ಬ್ರಾಹ್ಮಣರೇ ಅರ್ಥ ಮಾಡ್ಕೊಂತೀರ. ಬ್ರಾಹ್ಮಣರು ಅವರೇ ಆಗ್ತಾರೆ ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರು ಆಗಿರ್ತಾರೆ. ब्राह्मण तो कितने तोड़े हो, दुनिया में तो किस्म किस्म की अथाह जातियां है. एक किताब जरूर होगा जिससे पता पड़ेगा दुनिया में कितने धर्म कितनी भाषाएं. ಪ್ರಪಂಚದಲ್ಲಿ ಭಿನ್ನ ಭಿನ್ನವಾದ ಜಾತಿಗಳಿವೆ. ಆ ರೀತಿ ಒಂದು ಪುಸ್ತಕ ಇರಬಹುದು, ಅದರಿಂದ ಗೊತ್ತಾಗತ್ತೆ ಪ್ರಪಂಚದಲ್ಲಿ ಎಷ್ಟು ಧರ್ಮ ಎಷ್ಟು ಭಾಷೆಗಳಿವೆ. तुम जानते हो ये सब नहीं रहेंगे, सतयुग में तो एक धर्म एक भाषा थी. ತಮಗಂತೂ ಗೊತ್ತಿದೆ ಇದೆಲ್ಲ ಇರೋದೇ ಇಲ್ಲ. ಸತ್ಯುಗದಲ್ಲಿ ಒಂದು ಧರ್ಮ ಒಂದು ಭಾಷೆನೇ ಇರುತ್ತೆ. सृष्टि चक्र को तुमने जाना तो भाषाओं को भी जान सकते हो कि ये सब रहने नहीं है. ಸೃಷ್ಟಿ ಚಕ್ರವನ್ನ ತಾವೇ ಅರ್ಥ ಮಾಡ್ಕೊಂಡಿದ್ದೀರಾ, ಈ ಭಾಷೆಗಳನ್ನ ತಾವೇ ಅರ್ಥ ಮಾಡ್ಕೊಂಡಿದ್ದೀರಾ, ಇದೆಲ್ಲ ಅಲ್ಲಿ ಇರೋದಿಲ್ಲ. इतने सब शांति में चले जाएंगे, इस सृष्टि का ज्ञान अभी तुम बच्चों को मिलता है. ಇಷ್ಟೆಲ್ಲ ಜನ ಶಾಂತಿ ಧಾಮವನ್ನ ತಲುಪ್ತಾರೆ. ಈ ಸೃಷ್ಟಿಯ ಜ್ಞಾನ ಈಗ ಮಕ್ಕಳಿಗೆ ಗೊತ್ತಾಗಿದೆ. तो मनुष्यों को समझाते हो फिर भी समझते थोड़े ही है. कोई बड़े आदमी से ओपनिंग भी इसलिए कराते हैं क्योंकि नामी ग्रामी. ತಾವು ಮನುಷ್ಯರಿಗೆ ತಿಳಿಸ್ತೀರ, ಆದ್ರೆ ಅವರು ಅರ್ಥ ಮಾಡ್ಕೊಂತಾರೇನು? ತಾವು ದೊಡ್ಡ ವ್ಯಕ್ತಿಗಳಿಂದ ಓಪನಿಂಗ್ ಮಾಡಿಸ್ತೀರಾ, ಅವರು ಹೆಸರುವಾಸಿ ಆಗಿರ್ತೀರಲ್ಲ. आवाज फैलेगा वाह, प्रेसिडेंट प्राइम मिनिस्टर ने ओपनिंग की. ये बाबा जानते तो मनुष्य थोड़े ही समझेंगे. परम पिता परमात्मा ने ओपनिंग की, मानेंगे नहीं. ಶಬ್ದ ಹರಡತ್ತಲ್ಲ, ವಾ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಓಪನ್ ಮಾಡಿದ್ರು ಅಂತ. ಈ ತಂದೆ ಹೋದ್ರೆ ಮನುಷ್ಯರಿಗೆ ಅರ್ಥ ಆಗತ್ತಾ? ಪರಂಪಿತ ಪರಮಾತ್ಮ ಓಪನಿಂಗ್ ಮಾಡಿದ್ರು ಅಂತ ಒಪ್ಕೊಳ್ಳೋದು ಇಲ್ಲ. कोई बड़ा आदमी कमिश्नर आदि आएगा तो उनके पीछे और भी भागेंगे, इनके पीछे तो कोई नहीं भागेंगे. ಯಾರಾದ್ರೂ ದೊಡ್ಡ ವ್ಯಕ್ತಿ ಕಮಿಷನರ್ ಎಲ್ಲ ಬಂದಾಗ ಅವರ ಹಿಂದೆ ಓಡ್ತಾರೆ, ಇವರ ಹಿಂದೆ ಯಾರು ಓಡೋದಿಲ್ಲ. अभी तुम ब्राह्मण बच्चे तो बहुत तोड़े हो, जब मिनिस्टर ही होंगे तब समझेंगे.
ಈಗ ತಾವು ಬ್ರಾಹ್ಮಣ ಮಕ್ಕಳು ಬಹಳ ಕಡಿಮೆ ಇದ್ದೀರ. ಯಾವಾಗ ಬಹಳಷ್ಟು ಜನ ಆಗ್ತಾರೆ ಆಗ ಅರ್ಥ ಮಾಡ್ಕೊಳ್ತಾರೆ. अभी अगर समझ जाए तो बाबा के पास भागे। एक ने बच्ची को कहा था कि किसने तुमको ये सिखाया, हम डायरेक्ट क्यों ना उनके पास जाए। ಹೀಗೆ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ತಂದೆ ಹತ್ರ ಬರ್ತಾರೆ. ಒಬ್ರು ಕೇಳಿದ್ರಂತೆ ಒಂದು ಮಗು ಹತ್ರ, ನಿಮ್ಗೆ ಇದೆಲ್ಲ ಯಾರು ಕಲಿಸ್ಕೊಟ್ರು, ನಾವು ಡೈರೆಕ್ಟ್ ಆಗಿ ಅವರ ಹತ್ರನೇ ಹೋಗ್ತೀವಿ. परंतु सुई पर कट लगी हुई है तो चुंबक की कशिश कैसे होगा। ಸೂದಿಯ ಮೇಲೆ ತುಕ್ಕಿಳಿದಿದ್ರೆ ಮ್ಯಾಗ್ನೆಟು ಹೆಂಗ್ ಆಕರ್ಷಣೆ ಮಾಡಕ್ ಸಾಧ್ಯ. कट जब पूरे निकले तब चुंबक को पकड़ सके। सुई का एक कोना भी कट चढ़ी हुई होंगी तो उतना खींचेंगी नहीं। ತುಕ್ಕು ಪೂರ್ತಿ ಇಳಿದಾಗ ಮ್ಯಾಗ್ನೆಟು ಎಳ್ಕೊಳತ್ತೆ. ಸೂದಿಯ ಒಂದು ಕೋಣೆಯಲ್ಲೂ ಸ್ವಲ್ಪನೂ ತುಕ್ಕಿದ್ದಾಗ ಅದು ಎಳೆಯೋದಿಲ್ಲ. सारी कट उतर जाए वो तो पिछाड़ी में जब ऐसे बनेंगे फिर तो बाबा के साथ वापस जाएंगे। ಎಲ್ಲ ತುಕ್ಕು ಇಳಿಯೋದು ಅದು ಅಂತಿಮದಲ್ಲಿ. ಯಾವಾಗ ಈ ರೀತಿ ಆಗ್ತೀವಿ ಆವಾಗ ತಂದೆಯ ಜೊತೆ ವಾಪಸ್ ಹೋಗ್ತೀವಿ. अभी तो फिक्र है कि हम तमो प्रधान कट चढ़ी हुई है, जितना याद करेंगे उतना कट साफ होती जाए. ಈಗಂತೂ ಚಿಂತೆ ಇದೆ, ನಾವು ತಮೋ ಪ್ರಧಾನ ಆಗಿದೆ. ತುಕ್ಕು ಯಾವಾಗ ಇಳಿಯುತ್ತೆ, ಎಷ್ಟು ನೆನಪು ಮಾಡ್ತೀರಾ ಅಷ್ಟು ಸ್ವಚ್ಛ ಆಗ್ತಾ ಹೋಗ್ತೀರಾ. ऐसे ऐसे कट निकलती जाएंगी, कट चढ़ती भी ऐसे ऐसे है ना, फिर उतरेंगे भी ऐसे. ಮೆಲ್ಲ ಮೆಲ್ಲಗೆ ತುಕ್ಕು ಇಳಿತಾ ಹೋಗತ್ತೆ. ತುಕ್ಕು ಬೀಳೋದು ಮೆಲ್ಲ ಮೆಲ್ಲಗೆ, ಇಳಿಯೋದು ಸಹ ಅದೇ ರೀತಿ. जैसे कट चढ़ती वैसे साफ होनी है तो उसके लिए बाबा को याद करना. याद से कोई भी जास्ती कट उतरती कोई की कम. ಯಾವ ರೀತಿ ತುಕ್ಕು ಇಳಿಯುತ್ತೋ ಅದೇ ರೀತಿ ಸ್ವಚ್ಛನೂ ಆಗುತ್ತೆ. ಅದಕ್ಕೋಸ್ಕರ ತಂದೆಯ ನೆನಪಿನಲ್ಲಿ, ನೆನಪಿನಿಂದ ಕೆಲವರದು ಬಹಳ ಬೇಗ ತುಕ್ಕು ಇಳಿಯುತ್ತೆ, ಕೆಲವರಿಗೆ ಕಡಿಮೆ ಇಳಿಯುತ್ತೆ. जितना जास्ती कट उतरती होंगी उतना वह दूसरों को समझाने में खींचेंगे. ये बड़ी मेन बातें है. ಎಷ್ಟು ಜಾಸ್ತಿ ತುಕ್ಕು ಇಳಿತಾ ಹೋಗುತ್ತೆ ಅಷ್ಟು ಇತರರಿಗೆ ತಿಳಿಸೋದ್ರಲ್ಲಿ ಸೆಳೆತ ಆಗುತ್ತೆ. ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ. मोटी बुद्धि वाली समझ ना सके. तुम जानते हो राजाई ಸ್ಥಾಪನ हो रही है. ಮಂದ ಬುದ್ಧಿಯವರು ಇದನ್ನ ಅರ್ಥ ಮಾಡ್ಕೊಳಲ್ಲ. ತಮಗೆ ಅರಿವಾಗಿದೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. समझाने के लिए दिन प्रतिदिन युक्तियां निकलती रहती. आगे थोड़े ही पता था कि प्रदर्शनियां म्यूजियम आदि बनाएंगे. ತಿಳಿಸೋದಕ್ಕೋಸ್ಕರ ದಿನ ಪ್ರತಿದಿನ ಯುಕ್ತಿಗಳು ಬರ್ತಾ ಹೋಗುತ್ತೆ. ಮೊದಲು ಗೊತ್ತಿತ್ತ ಪ್ರದರ್ಶನಿ ಮ್ಯೂಸಿಯಂ ಇದೆಲ್ಲ ಮಾಡ್ತೀವಿ. आगे चल हो सकता और कुछ निकले. अभी टाइम तो पड़ा है, स्थापना होनी. हार्ट फेल भी नहीं होना. ಇನ್ನು ಮುಂದೆ ಹೋಗ್ತಾ ಎಲ್ಲಾನು ಬರುತ್ತೆ, ಸಮಯನೂ ಇಳಿಸುತ್ತೆ ಸ್ಥಾಪನೆ ಆಗೋದ್ರಲ್ಲಿ. ಹಾರ್ಟ್ ಫೇಲ್ ಆಗಬಾರ್ದಾಗಿದೆ. कर्मेंद्रियों को वश नहीं कर सकते तो गिर पड़ते. विकार में गए तो फिर सुई पर बहुत कट लग जाए. ಕರ್ಮೇಂದ್ರಿಯಗಳನ್ನ ವಶದಲ್ಲಿ ಇಟ್ಕೊಂಡಿಲ್ಲ ಅಂದರೆ ಬಿದ್ದೋಗ್ತೀರ. ವಿಕಾರದಲ್ಲಿ ಹೋದ್ರು ಅಂದ್ರೆ ಸೂದಿಯ ಮೇಲೆ ತುಕ್ಕು ಹಿಡ್ಕೊಳತ್ತೆ. विकार से जास्ती कट चढ़ी जाती. सत्युग त्रेता में बिल्कुल तोड़ा, फिर आधा कल्प में जल्दी जल्दी कट चढ़ती है. ವಿಕಾರದಲ್ಲಿ ಜಾಸ್ತಿ ತುಕ್ಕು ಹಿಡ್ಕೊಳತ್ತೆ. ಸತ್ಯುಗ ತ್ರೇತಾದಲ್ಲಿ ಬಿಲ್ಕುಲ್ ಕಡಿಮೆ, ನಂತರ ಅರ್ಧ ಕಲ್ಪದಲ್ಲಿ ಬೇಗ ಬೇಗ ತುಕ್ಕು ಬೀಳುತ್ತಾ ಹೋಗುತ್ತೆ. नीचे गिर पड़ते इसलिए निर्विकारी और विकारी गाई जाता. वैस्लेस देवताओं की निशानियां है ना. ಕೆಳಗಡೆ ಬಿದ್ದೋಗ್ತಾರೆ, ಅದಕ್ಕೆ ನಿರ್ವಿಕಾರಿ ವಿಕಾರಿ ಅಂತ ಗಾಯನ ಇದೆ. ನಿರ್ವಿಕಾರಿ ದೇವತೆಗಳ ಚಿಹ್ನೆನೂ ಇದೆ ಅಲ್ಲ. बाबा कहते देवी देवता धर्म प्रायलोप हो गया, निशानियां तो है ना. ತಂದೆ ತಿಳಿಸ್ತಾರೆ, ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗೋಯ್ತು, ಚಿಹ್ನೆಗಳಂತೂ ಉಳಿದಿದೆ ಅಲ್ಲ.
सबसे अच्छी निशानी ये चित्र है। तुम ये लक्ष्मी नारायण का चित्र उठाए परिक्रमा दे सकते हो, क्योंकि तुम ये बनते हो ना। ಎಲ್ಲದಕ್ಕಿಂತ ಒಳ್ಳೆ ಚಿಹ್ನೆ ಈ ಚಿತ್ರ ಆಗಿದೆ. ತಾವು ಈ ಲಕ್ಷ್ಮೀನಾರಾಯಣ ಚಿತ್ರವನ್ನ ತಗೊಂಡು ಪರಿಕ್ರಮಣೆ ಮಾಡಬಹುದಾಗಿದೆ. ಯಾಕೆಂದರೆ ತಾವು ಈ ರೀತಿ ಆಗ್ತಿದ್ದೀರಲ್ಲ. रावण राज का विनाश राम राज की स्थापना होनी है. ये ರಾವಣ ರಾಜ್ ये है ಸಂಗಮ. ರಾವಣ ರಾಜ್ಯದ ಚಿಹ್ನೆಗಳಾಗಿದೆ. ರಾಮ ರಾಜ್ಯದ ಸ್ಥಾಪನೆ ಆಗುತ್ತೆ. ಇದು ರಾಮರಾಜ್ಯ, ಇದು ರಾವಣ ರಾಜ್ಯ, ಇದು ಸಂಗಮ ಆಗಿದೆ. देर के डेढ़ पॉइंट्स डॉक्टर लोगों की बुद्धि में कितनी दवाइयां याद रहती हैं. ಅನಂತವಾದ ಪಾಯಿಂಟ್ಸ್. ಡಾಕ್ಟರ್ಸ್ ಬುದ್ಧಿಯಲ್ಲೂ ಸಹ ಎಷ್ಟೊಂದು ಔಷಧಿಗಳು ಇರುತ್ತಲ್ಲ. बैरिस्टर की बुद्धि में भी अनेक प्रकार की पॉइंट्स है. डेढ़ टॉपिक्स का तो बहुत अच्छा किताब बन सकता है. ಲಾಯರ್ಸ್ ಬುದ್ಧಿಯಲ್ಲೂ ಅನೇಕ ಪ್ರಕಾರದ ಪಾಯಿಂಟ್ಸ್ ಇರುತ್ತೆ. ಅನೇಕ ಟಾಪಿಕ್ ಮೇಲೆ ಬಹಳ ಒಳ್ಳೆಯ ಪುಸ್ತಕವನ್ನ तैयार ಮಾಡಬಹುದಾಗಿದೆ. फिर जब भाषण पर जाओ तो पॉइंट्स नजर से निकालो. ಶುರುಡು ಬುದ್ಧಿ ವಾಲೆ ಜಟ್ ದೇಖ್ ಲೆಂಗೆ. ಯಾವಾಗ ಭಾಷಣ ಮಾಡಕ್ ಹೋಗ್ತೀರಾ ಒಂದು ಸಲ ದೃಷ್ಟಿಯನ್ನ ಹಾಕಿ. ತೀಕ್ಷ್ಣ ಬುದ್ಧಿ ಉಳ್ಳವರು ತಕ್ಷಣ ನೋಡ್ತಾರೆ. पहले तो लिखना चाहिए. हम ऐसे ऐसे समझाएंगे. भाषण करने के बाद भी याद आता है ना. ಮೊಟ್ಟ ಮೊದಲು ಬರೀಬೇಕಾಗಿದೆ. ಇಂತಿಂತ ಮಾತುಗಳನ್ನ ತಿಳಿಸ್ತೀವಿ ಅಂತ. ಭಾಷಣ ಮಾಡಿದ ಮೇಲೇನು ನೆನಪಿಗೆ ಬರುತ್ತಲ್ಲ. ऐसे समझाते तो बहुत अच्छा होता. ये पॉइंट्स औरों को समझाने से बुद्धि में बैठे. ಈ ರೀತಿ ತಿಳಿಸಿದ್ರೆ ತುಂಬಾ ಚೆನ್ನಾಗಿರೋದು. ಈ ಎಲ್ಲಾ ಪಾಯಿಂಟ್ಸ್ ಇತರರಿಗೆ ತಿಳಿಸಿದಾಗ ಬುದ್ಧಿಯಲ್ಲಿ ಕೂತ್ಕೊಳ್ಳುತ್ತೆ. टॉपिक की लिस्ट बनी हुई हो, फिर एक टॉपिक उठाए, अंदर में भाषण करना चाहिए या लिखना चाहिए. ಟಾಪಿಕ್ಕಿನ ಲಿಸ್ಟು ತಯಾರಾಗಿರಬೇಕು. ನಂತರ ಒಂದು ಟಾಪಿಕ್ ಅನ್ನ ತಗೊಂಡು ಆಂತರ್ಯದಲ್ಲಿ ಭಾಷಣವನ್ನ ಮಾಡಬೇಕು ಅಥವಾ ಬರೀಬೇಕು. फिर देखना चाहिए सब पॉइंट्स लिखी हैं, जितना माता मारेंगे उतना अच्छा. ಮತ್ತೆ ನೋಡ್ಬೇಕಾಗಿದೆ ಎಲ್ಲಾ ಪಾಯಿಂಟ್ಸ್ ಬರ್ದಿದ್ದೀವಾ, ಎಷ್ಟು ತಲೆ ಚಚ್ಕೊಂತೀರಾ ಅಷ್ಟು ಒಳ್ಳೆಯದು. बात तो समझते हैं ये अच्छा सर्जन है, इसके बुद्धि में सब पॉइंट्स है. ತಂದೆ ಅರ್ಥ ಮಾಡ್ಕೊಂತಾರೆ ಇವರು ಒಳ್ಳೆಯ ಸರ್ಜನ್, ಇವರ ಬುದ್ಧಿಯಲ್ಲಿ ತುಂಬಾ ಪಾಯಿಂಟ್ಸ್. भरपूर हो जाएंगे तो सर्विस बिगर मजा नहीं आएगा. ತುಂಬೋಗ್ಬಿಟ್ರೆ ಸೇವೆ ಮಾಡಿಲ್ಲ ಅಂದ್ರೆ ಮಜಾನೇ ಬರಲ್ಲ. तुम प्रदर्शनी करते हो, कहां से 2 4 कहां से 6 8 निकलते, कहा तो एक भी नहीं निकलता है. ತಾವು ಪ್ರದರ್ಶನಿಯನ್ನ ಮಾಡ್ತೀರಾ. ಕೆಲವೊಂದು ಕಡೆ 2 4 ಜನ ಬಂದರೆ ಇನ್ನು ಕೆಲವು ಕಡೆ 6 8 ಜನ ಬರ್ತಾರೆ. ಕೆಲವೊಂದು ಕಡೆ ಒಬ್ಬರು ಬರೋದಿಲ್ಲ. हजारों ने देखा निकले कितने तोड़े, इसलिए अभी बड़े बड़े चित्र भी बनाते रहते. तुम होशियार होते जाते. ಸಾವಿರಾರು ಜನ ನೋಡ್ತಾರೆ, ಬರೋದು ಎಷ್ಟು ಕಡಿಮೆ ಅಲ್ವಾ. ಅದಕ್ಕೋಸ್ಕರ ತಾವು ದೊಡ್ಡ ದೊಡ್ಡ ಚಿತ್ರವನ್ನ ಮಾಡ್ತಾ ಹೋಗ್ತೀರ. ನೀವು ಹುಷಾರಾಗ್ತಾ ಹೋಗ್ತೀರಾ. बड़े बड़े आदमियों का क्या हाल है वो भी तुम देखते हो. बाबा ने समझाया जांच करना है किसको ये नॉलेज देनी चाहिए. ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಸ್ಥಿತಿ ಏನು ಇದು ತಾವು ನೋಡ್ತಿದ್ದೀರಿ. ಬಾಬಾವರು ತಿಳಿಸಿದರೆ ನೀವು ಚೆಕ್ ಮಾಡಿ ಯಾರಿಗೆ ಈ ಜ್ಞಾನವನ್ನ ನೀಡೋದು. रग देखने जाइए जो मेरे भगत हो. गीता वालों को मुख्य बात एक ही समझाओ, भगवान ऊंचते ऊंच को ही कहा जाए. ನಾಡಿಯನ್ನು ನೋಡಬೇಕು ಯಾರು ತಂದೆಯ ಭಕ್ತರಾಗಿದ್ದಾರೆ ಅಂತ. ಗೀತೆಯವರಿಗೆ ಮುಖ್ಯ ಮಾತು ಒಂದು ತಿಳಿಸ್ಕೊಡಿ, ಭಗವಂತ ಶ್ರೇಷ್ಠಕ್ಕಿಂತ ಶ್ರೇಷ್ಠವಾದವರಿಗೆ ಹೇಗಾಗತ್ತೆ. वो है निराकार, कोई देहधारी मनुष्य को भगवान नहीं कह सकते हैं. ಅವರಾಗಿದ್ದಾರೆ ನಿರಾಕಾರ. ಯಾವುದೇ ದೇಹಧಾರಿ ಮಾನವನಿಗೆ ಭಗವಂತ ಅಂತ ಹೇಳಕ್ಕಾಗಲ್ಲ. तुम बच्चों को अभी सारी समझ आई है, सन्यासी भी घर का सन्यास कर बात. ಈಗ ತಮ್ಮ ಮಕ್ಕಳಿಗೆ ಎಲ್ಲಾ ತಿಳುವಳಿಕೆ ಬಂದಿದೆ.
ಸನ್ಯಾಸಿಗಳು ಸಹ ಮನೆಯ ಸನ್ಯಾಸತ್ವವನ್ನ ಮಾಡಿ ಓಡುತ್ತಾರೆ. कोई ब्रह्मचारी ही चले जाते फिर दूसरे जन्म में भी ऐसे होता. जन्म तो जरूर माता के गर्भ से ही लेते. ಕೆಲವರು ಬ್ರಹ್ಮಚಾರಿಯಾಗಿ ಹೋಗ್ತಾರೆ, ಮತ್ತೆ ಇನ್ನೊಂದು ಜನ್ಮದಲ್ಲೂ ಅದೇ ರೀತಿ ಆಗುತ್ತೆ. ಜನ್ಮ ಅಂತೂ ತಾಯಿಯ ಗರ್ಭದಿಂದಲೇ ಪಡೀತಾರೆ. जब तक शादी नहीं की तो बंधन मुक्त है. इतने कोई संबंधी आदि याद नहीं आएंगे. शादी की तो फिर संबंध याद आएगा. ಎಲ್ಲಿವರೆಗೂ ಮದುವೆ ಮಾಡ್ಕೊಳೋದಿಲ್ಲ ಅಲ್ಲಿವರೆಗೂ ಬಂಧನ ಮುಕ್ತ. ಇಷ್ಟೆಲ್ಲ ಸಂಬಂಧಗಳು ನೆನಪಿಗೆ ಬರಲ್ಲ. ಮದುವೆ ಆಯ್ತು, ಸಂಬಂಧಗಳ ನೆನಪು ಬರುತ್ತೆ. टाइम लगता है, जल्दी बंधन मुक्त नहीं होते. अपनी जीवन कहानी का मालूम तो सबको रहता है ना. ಸಮಯ ಹಿಡಿಸತ್ತೆ, ಬೇಗ ಬಂಧನ ಮುಕ್ತ ಆಗೋದೇ ಇಲ್ಲ. ತಮ್ಮ ಜೀವನದ ಕತೆ ಗೊತ್ತಾಗತ್ತೆ, ಎಲ್ಲರಿಗೂ ನೆನಪಿರುತ್ತಲ್ಲ. सन्यासी समझते होंगे पहले हम गृहस्थी थे फिर संन्यास किया, तुम्हारा है बड़ा संन्यास इसलिए मेहनत होती. ಸನ್ಯಾಸಿಗಳಂತಾರೆ ಅನ್ಕೊಂತಾರೆ ನಾವು ಗೃಹಸ್ಥಿಗಳಾಗಿದ್ವಿ ಮತ್ತೆ ಸನ್ಯಾಸತ್ವವನ್ನ ಪಡೆದ್ವಿ, ನಿಮ್ಮದಂತೂ ಬಹಳ ದೊಡ್ಡ ಸನ್ಯಾಸತ್ವ, ಅದಕ್ಕೋಸ್ಕರ ಶ್ರಮ ಇದೆ. वो सन्यासी बूबत लगाते, बाल उतारते, वेश बदलते, तुम्हें तो ऐसे करने की दरकार ही नहीं. ಅಲ್ಲಿ ಸನ್ಯಾಸಿಗಳು ವಿಭೂತಿಯನ್ನ ಧರಿಸ್ತಾರೆ, ಕೂದಲನ್ನ ಬಿಡ್ತಾರೆ, ವೇಷವನ್ನ ಪರಿವರ್ತನೆ ಮಾಡ್ತಾರೆ. ತಾವಂತೂ ಆ ರೀತಿ ಮಾಡುವ ಅವಶ್ಯಕತೆ ಇಲ್ಲ. यहाँ तो ड्रेस बदलने की बात नहीं, तुम सफेद साड़ी नहीं पहनो तो भी अर्जा नहीं. ಇಲ್ಲಿ ಡ್ರೆಸ್ ಪರಿವರ್ತನೆ ಮಾಡುವ ಅವಶ್ಯಕತೆ ಇಲ್ಲ. ತಾವು ಬಿಳಿ ವಸ್ತ್ರವನ್ನ ಹಾಕೊಂಡಿಲ್ಲ ಅಂದ್ರೂ ಚಿಂತೆಯ ಮಾತಿಲ್ಲ. ये तो बुद्धि का ज्ञान है, हम आत्मा है, बाबा को याद करना, इससे ही कट निकलेंगे और हम सतो प्रधान बन जाए. ಇದು ಬುದ್ಧಿಯ ಜ್ಞಾನ ಆಗಿದೆ. ನಾನು ಆತ್ಮ, ತಂದೆಯನ್ನ ನೆನಪು ಮಾಡಬೇಕು, ಇದರಿಂದ ತುಕ್ಕು ಬೆಳೆಯುತ್ತೆ, ನಾನು ಸತೋ ಪ್ರಧಾನ ಆಗ್ತೀನಿ. वापस तो सबको जाना, कोई योग बल से पावन बन जाएंगे, कोई सजा खाकर जाएंगे. ವಾಪಸ್ ಅಂತೂ ಎಲ್ಲರೂ ಹೋಗಲೇಬೇಕು. ಕೆಲವರು ಯೋಗ ಬಲದಿಂದ ಪಾವನರಾಗ್ತಾರೆ, ಕೆಲವರು ಶಿಕ್ಷೆಯನ್ನ ಪಡೀತಾರೆ. तुम बच्चों को जंग उतरने की ही मेहनत करनी है, इसलिए इसको योग अग्नि भी कहते. ತಮ್ಮ ಮಕ್ಕಳಿಗೆ ತುಕ್ಕು ಇಳಿಯೋದ್ರಲ್ಲೇ ಶ್ರಮ ಅನ್ಸುತ್ತೆ, ಅದಕ್ಕೆ ಇದನ್ನ ಯೋಗ ಅಗ್ನಿ ಅಂತೀವಿ. अग्नि से पाप भस्म होते तुम पवित्र हो जाएंगे, काम चिता को भी अग्नि कहते हैं. ಅಗ್ನಿಯಿಂದ ಪಾಪ ಭಸ್ಮ ಆಗುತ್ತೆ, ತಾವು ಪವಿತ್ರ ಆಗ್ತೀರ. ಕಾಮ ಚಿತೆಗೆ ಅಗ್ನಿ ಅಂತಾನೂ ಹೇಗಾಗುತ್ತೆ. काम अग्नि में जलकर काले हो गए, अब बाबा कहते गोरा बनो. ಕಾಮ ಅಗ್ನಿಯಲ್ಲಿ ಸುಟ್ಟೋಗಿ ಕಪ್ಪಗಾಗಿದ್ದರೆ, ಈಗ ತಂದೆ ಹೇಳ್ತಾರೆ ಬೆಳ್ಳಗಾಗಿ. ये बातें तो ब्राह्मणों के सिवाय कोई के बुद्धि में बैठ नहीं सकता, ये बातें ही न्यारी है. ಈ ಎಲ್ಲಾ ಮಾತುಗಳು ತಮ್ಮ ಬ್ರಾಹ್ಮಣರನ್ನ ಬಿಟ್ಟು ಮತ್ಯಾರ ಬುದ್ಧಿಯಲ್ಲೂ ಇರಲ್ಲ. ಈ ಮಾತುಗಳೇ ಅತೀತ ಆಗಿದೆ. तुमको कहते ये तो शास्त्रों को भी नहीं मानते, नास्तिक बन पड़े हैं. ನಿಮಗೆ ಹೇಳಲಾಗತ್ತೆ ಇವರು ಶಾಸ್ತ್ರಗಳನ್ನು ಒಪ್ಕೊಳ್ಳೋದಿಲ್ಲ, ನಾಸ್ತಿಕರಾಗ್ಬಿಟ್ಟಿದ್ದಾರೆ. ಬೋಲೋ शास्त्र तो हम पढ़े थे, फिर बाबा ने ज्ञान दिया, ज्ञान से सद्गति होती. ಅವರಿಗೆ ತಿಳಿಸಿ ಶಾಸ್ತ್ರಗಳಂತೂ ನಾವು ಓದಿದ್ದೀವಿ, ನಂತರ ತಂದೆ ಜ್ಞಾನವನ್ನ ನೀಡಿದರೆ ಜ್ಞಾನದಿಂದ ಸದ್ಗತಿಯಾಗತ್ತೆ. भगवान वाच वेद उपनिषद आदि पढ़ने, दान पुण्य आदि करने से कोई भी मेरे को प्राप्त नहीं हो सकता, मेरे द्वारा ही मेरे को प्राप्त कर सकते हैं. ಭಗವಂತನ ಮಹಾವಾಕ್ಯ, ವೇದ, ಉಪನಿಷತ್ತು ಇದೆಲ್ಲ ಓದೋದ್ರಿಂದ, ದಾನ ಪುಣ್ಯ ಎಲ್ಲ ಮಾಡೋದ್ರಿಂದ ಯಾರು ನನ್ನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ, ನನ್ನ ಮುಖಾಂತರ ನನ್ನನ್ನ ಪ್ರಾಪ್ತಿ ಮಾಡ್ಕೊಂತಾರೆ. बाबा ही आकर लायक बनाते, आत्मा पर जंग चढ़ती है, तब बाबा को बुलाते कि आकर पावन बनाओ. ತಂದೆನೇ ಬಂದು ಲಾಯಕ್ಕಾಗಿ ಮಾಡ್ತಾರೆ.
ಆತ್ಮದ ಮೇಲೆ ತುಕ್ಕಿಡ್ದಿದೆ. ಆಗ ತಂದೆಯನ್ನ ಕರಿತೀವಿ, ಬಂದು ಭಾವನೆ ಮಾಡಿ. आत्मा जो तमो प्रधान बनी उसे सतो प्रधान बनाना है. तमो प्रधान से तमो रजो सतो फिर सतो प्रधान बने. ಆತ್ಮ ಏನು ತಮೋ ಪ್ರಧಾನ ಆಗಿದೆ ಅದನ್ನ ಸತೋ ಪ್ರಧಾನ ಮಾಡಬೇಕು. ತಮೋ ಪ್ರಧಾನದಿಂದ ತಮೋ ರಜೋ ಸತೋ ಮತ್ತೆ ಸತೋ ಪ್ರಧಾನ ಆಗ್ತೀವಿ. ಅಗರ್ ಗೀಚ್ ಮೇ ಗಡ್ಬಡ್ हो गए तो फट ಕಟ್ ಚढ़ जाए. ಮಧ್ಯದಲ್ಲಿ ಏನಾದ್ರೂ ಏರುಪೇರು ಆಗ್ಬಿಟ್ರೆ ಮತ್ತೆ ತುಕ್ಕು ಹಿಡ್ಕೊಳತ್ತೆ. बाप हमको इतना ऊंच बनाते तो खुशी भी रहनी चाहिए. विलायत में पढ़ने के लिए खुशी से जाते हैं. ತಂದೆ ನಮಗೆ ಇಷ್ಟು ಶ್ರೇಷ್ಠರಾಗಿ ಮಾಡ್ತಿದ್ದಾರೆ ಅಂದ ಮೇಲೆ ಖುಷಿ ಇರಬೇಕಲ್ಲ. ವಿದೇಶಕ್ಕೆ ಓದ್ಕೊಳಕ್ ಹೋದಾಗ ಇಷ್ಟು ಖುಷಿಯಿಂದ ಹೋಗ್ತಾರೆ. अभी तुम कितना समझदार बनते हो, कलयुग में कितना तमो प्रधान बेसमझ बन पड़े. ಈಗ ತಾವು ಎಷ್ಟು ತಿಳುವಳಿಕೆ ಉಳ್ಳವರಾಗ್ತೀರ, ಕಲಿಯುಗದಲ್ಲಿ ಎಷ್ಟೊಂದು ತಮೋ ಪ್ರಧಾನ ಬುದ್ಧಿಹೀನರಾಗಿದ್ದಾರೆ. जितना प्यार करो उतना ही सामना करते. तुम बच्चे समझते हो कि हमारी राजधानी ಸ್ಥಾಪನೆ होती. ಎಷ್ಟು ಪ್ರೀತಿ ಮಾಡ್ತೀರಾ ಅಷ್ಟೇ ಎದುರಿಸ್ತಾರೆ. ಮಕ್ಕಳಿಗೆ ಗೊತ್ತಿದೆ ನಾವು ನಮ್ಮ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತೀವಿ. जो अच्छी ರೀತಿ ಪಡೆಂಗೆ ಯಾದ ಮೇ रहेंगे वो अच्छा पद पाए. ಯಾರು ಚೆನ್ನಾಗಿ ಓದ್ತಾರೆ, ನೆನಪಿನಲ್ಲಿ ಇರ್ತಾರೆ, ಅವರು ಒಳ್ಳೆ ಪದವಿಯನ್ನ ಪಡೀತಾರೆ. सैंपलिंग भारत से ही लगता दिन प्रतिदिन अखबार आदि से तुम्हारा नाम बाला होता जाता है. ಭಾರತದಿಂದಲೇ ಅಂಟು ಕಟ್ಟಲಾಗುತ್ತೆ. ದಿನ ಪ್ರತಿದಿನ ನ್ಯೂಸ್ ಪೇಪರ್ ಅಲ್ಲೂ ನಿಮ್ಮ ಹೆಸರು ಉನ್ನತ ಆಗ್ತಾ ಹೋಗುತ್ತೆ. अखबारों में सब तरह जाती है. वही अखबार वाला कभी देखो तो अच्छा डालेगा, कभी खराब, क्योंकि वो भी सुनी सुनाई पर चलता है ना. ನ್ಯೂಸ್ ಪೇಪರ್ ಅಂತೂ ಎಲ್ಲಾ ಕಡೆ ಹೋಗುತ್ತೆ. ಅದೇ ನ್ಯೂಸ್ ಪೇಪರ್ನವರು ಕೆಲವೊಂದ್ಸಲ ಒಳ್ಳೇದಾಗಿ ಹಾಕಿದ್ರೆ ಕೆಲವೊಂದ್ಸಲ ಕೆಟ್ಟದಾಗಿ. ಯಾಕೆಂದರೆ ಕೇಳಿರುವಂತಹ ಮಾತಿನ ಮೇಲೆ ನಡೀತಾರಲ್ಲ. जिसने जो सुनाया वो लिख देंगे, सुनी सुनाई पर बहुत चलते, उसको परमत कहा जाता. ಯಾರು ಏನ್ ತಿಳಿಸಿದ್ರೋ ಅದನ್ನೇ ಬರೆದು ಬಿಡ್ತಾರೆ. ಕೇಳಿರುವ ಮಾತಿನಂತೆ ನಡೀತಾರೆ, ಅದಕ್ಕೆ ಪರಮತ ಅಂತ. ಪರಮತ್ ಅಸುರಿ ಮತ ಹೋಗೈ ಬಾಬಾ ಕಿ ಹೇ ಶ್ರೀಮತ್. ಪರಮತ ಅಸುರಿ ಮತ ಆಗಿದೆ, ತಂದೆ ಮತ ಈಶ್ವರಿಯ ಮತ ಶ್ರೀಮತ ಆಗಿದೆ. कोई ने उल्टी बात बताई तो बस आना ही छोड़ देते. जो सर्विस पर रहते उनको सब मालूम रहते. ಯಾರಾದ್ರೂ ಉಲ್ಟಾ ಮಾತಾಡಿದ್ರೆ ಬರೋದನ್ನೇ ಬಿಟ್ಬಿಡ್ತಾರೆ. ಯಾರು ಸೇವೆಯಲ್ಲಿ ತತ್ಪರರಾಗಿರ್ತಾರೆ ಅವ್ರಿಗೆಲ್ಲನೂ ಅನುಭವ ಆಗುತ್ತೆ. यहाँ तुम जो भी सेवा करते हो ये है तुम्हारी नंबर 1 ಸೇವಾ. ಇಲ್ಲಿ ತಾವೇನೆಲ್ಲ ಸೇವೆ ಮಾಡ್ತೀರಾ ಇದಾಗಿದೆ ತಮ್ಮ ನಂಬರ್ 1 ಸೇವೆ. यहाँ तुम सेवा करते हो वह फल मिलता. कर्तव्य तो यहाँ बाबा के साथ करते हो. ಇಲ್ಲಿ ತಾವು ಸೇವೆ ಮಾಡ್ತೀರಾ ಅಲ್ಲಿ ಫಲ ಸಿಗತ್ತೆ. ಕರ್ತವ್ಯ ಅಂತೂ ಇಲ್ಲಿ ಬಾಬನ ಜೊತೆ ಮಾಡ್ತೀರಲ್ಲ. अच्छा मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, आत्मा रूपी सोई पर जंग चढ़ी है, उसे योग बल से उतारना, सतो प्रधान बनने की मेहनत कर. ಆತ್ಮ ಅನ್ನುವ ಸೂದಿಯ ಮೇಲೆ ತುಕ್ಕು ಬಿದ್ದಿದೆ, ಅದನ್ನ ಯೋಗ ಬಲದಿಂದ ಇಳಿಸಬೇಕು. ಸತೋ ಪ್ರಧಾನರಾಗುವ ಶ್ರಮವನ್ನ ಮಾಡಬೇಕು. कभी भी सुनी सुनाई बातों पर चलकर पढ़ाई नहीं छोड़नी है. ಎಂದೇ ಆಗಲಿ ಕೇಳಿರುವ ಮಾತುಗಳ ಮೇಲೆ ನಡೆದು ವಿದ್ಯೆಯನ್ನ ಬಿಡಬಾರದಾಗಿದೆ. ಎರಡನೇದು, बुद्धि को ज्ञान के पॉइंट से भरपूर रख सर्विस करना है. रग देखकर ज्ञान देना. ಬುದ್ಧಿಯಲ್ಲಿ ಜ್ಞಾನದ ಪಾಯಿಂಟ್ಸ್ ಅನ್ನ ತುಂಬಿಕೊಂಡು ಸೇವೆ ಮಾಡಬೇಕು.
ನಾಡಿಯನ್ನ ನೋಡಿ ಜ್ಞಾನವನ್ನ ನೀಡಿ. ಬಹುತ್ ಶುರುಡ್ ಬುದ್ಧಿ ಬನ್ನ, ಬಹಳ ತೀಕ್ಷ್ಣ ಬುದ್ಧಿಯವರು ಆಗ್ಬೇಕು. ವರದಾನ: कलयुगी दुनिया के दुख अशांति का नजारा देखते हुए सदा साक्षी व बेहद के वैरागी भव. ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಯ ದೃಶ್ಯಗಳನ್ನು ನೋಡ್ತಿದ್ರು ಸದಾ ಸಾಕ್ಷಿ ಮತ್ತೆ ಅನಂತವಾದ ವೈರಾಗಿ ಭವ. इस कलयुगी दुनिया में कुछ भी होता लेकिन आपकी सदा चढ़ती कला है. ಈ ಕಲಿಯುಗಿ ಪ್ರಪಂಚದಲ್ಲಿ ಏನೇ ಆಗಲಿ, ಆದರೆ ತಮ್ಮದು ಸದಾ ಹಾರುವ ಕಲೆಯಲ್ವಾ. दुनिया के लिए आहाकार है और आपके लिए जय जयकार है. ಪ್ರಪಂಚಕ್ಕೋಸ್ಕರ ಆಹಾಕಾರ ಆಗಿದೆ, ತಮಗೋಸ್ಕರ ಜೈ ಜೈಕಾರ ಆಗಿದೆ. आप किसी भी परिस्थिति से घबराते नहीं क्योंकि आप पहले से ही तैयार. ತಾವು ಯಾವುದೇ ಪರಿಸ್ಥಿತಿಯಿಂದ ಭಯ ಪಡೋದಿಲ್ಲ, ಯಾಕೆಂದರೆ ತಾವು ಮೊದಲೇ ತಯಾರಾಗಿರ್ತೀರ. साक्षी होकर हर प्रकार का खेल देख रहे हो. कोई रोता है, चिल्लाता है, साक्षी होकर देखने में मजा. ಸಾಕ್ಷಿಯಾಗಿದ್ದು ಪ್ರತಿಯೊಂದು ಪ್ರಕಾರದ ಆಟವನ್ನ ನೋಡ್ತಾ ಇರ್ತೀವಿ. ಕೆಲವರು ಅಳ್ತಾರೆ, ಕೆಲವರು ಕೂಗ್ತಾರೆ. ಸಾಕ್ಷಿಯಾಗಿ ನೋಡಿದಾಗ ಮಜಾ ಬರುತ್ತೆ. जो कलयुगी दुनिया के दुख अशांति का नजारा साक्षी होकर देखते वो सहज ही बेहद के वैरागी बन जाते. ಯಾರು ಕಲಿಯುಗಿ ಪ್ರಪಂಚದ ದುಃಖ ಅಶಾಂತಿಯ ದೃಷ್ಟಿಯನ್ನ ಸಾಕ್ಷಿಯಾಗಿ ನೋಡ್ತಾರೆ, ಅವರು ಸಹಜವಾಗಿ ಅನಂತವಾದ ವೈರಾಗಿಗಳು ಆಗ್ತಾರೆ. ಸ್ಲೋಗನ್ ಆಗಿದೆ: ಕಿಸಿ ಭಿ ದರ್ದ್ನಿ ತಯಾರ್ ಕರ್ನಿ ಹೈ ತೋ ವಾಣಿ ಕೆ ಸಾಥ್ ವೃತ್ತಿ ಸೇ ಸೇವಾ ಕರೋ. ಯಾವುದೇ ಭೂಮಿಯನ್ನ ತಯಾರು ಮಾಡಬೇಕು ಅಂದ್ರೆ ಶಬ್ದದ ಜೊತೆಗೆ ವೃತ್ತಿಯಿಂದಲೂ ಸೇವೆ ಮಾಡಿ. ಅವ್ಯಕ್ತ ಇಶಾರೆ: ಆ ಸಂಪನ್ನ ವ ಕರ್ಮಾತೀತ ಬನ್ನೆ ಕಿ ಧುನ್ ಲಗಾವ್. ಈಗ ಸಂಪನ್ನ ಮತ್ತೆ ಕರ್ಮಾತೀತರಾಗುವ ಆಸಕ್ತಿಯನ್ನು ಬೆಳೆಸಿ. जैसे कोई मिशनरी को सेट किया जाता तो एक बार सेट करने से फिर ऑटोमेटिक चलती रहती है. ಯಾವ ರೀತಿ ಯಾವುದೇ ಒಂದು ಮಿಷನರಿಯನ್ನ ಒಂದು ಸಲ ಸೆಟ್ ಮಾಡಿದ್ರೆ ಆಟೋಮೆಟಿಕ್ ಅದು ನಡೀತಾ ಇರುತ್ತೆ. इसी रीति से अपने संपूर्ण स्टेज व बाबा की समान स्टेज व कर्मातीत स्थिति की स्टेज के सेट को ऐसे सेट कर दो जो फिर संकल्प शब्द व कर्म उसी सेटिंग के प्रमाण ऑटोमेटिक चलता है. ಅದೇ ವಿಧಿಯಿಂದ ತಾವು ತಮ್ಮ ಸಂಪೂರ್ಣ ಸ್ಟೇಜಿನ ಅಂದರೆ ತಂದೆಯ ಸಮಾನ ಸ್ಥಿತಿಯನ್ನ, ಕರ್ಮಾತೀತ ಸ್ಥಿತಿಯ ಸ್ಟೇಜ್ ಅನ್ನ ಆ ರೀತಿ ಸೆಟ್ ಮಾಡಿಬಿಡಿ. ನಿಮ್ಮ ಸಂಕಲ್ಪ ಶಬ್ದ ಕರ್ಮ ಆ ಸೆಟ್ಟಿಂಗ್ ಅನುಸಾರ ಆಟೋಮೆಟಿಕ್ ನಡೀತಾ ಇರುತ್ತೆ. ಓಂ ಶಾಂತಿ.